ಬರೀ ಸೋಗ ಬನ್ನಿ ಇವಾಗ ತೋರ್ಸಮಂತ ಬರೀ ಇವಾಗ ಒಟ್ಟ ಕೈಯ ಒಂದ ಹಿಡ್ಕೋತಾನೆ ಹಿಂಗೆ ಕ್ಯಾರಿಬ್ಯಾನ್ ಹಿಡ್ಕೊಂಡು ಸರಿ ಅನ್ಸಲ್ಲ ಹೊಂಟ್ರಿ ಗೈಸ್ ಒಂದ್ ಸೇಲ್ ಆಯ್ತು ಇವಾಗ ಒಂದೊಂದು ಸೇಲ್ ಮಾಡಿದ್ವಿ ಗೈಸ್ ಮತ್ತೊಂದು ನಮ್ಮ ಗೋಡಂಬಿ ಟಿಕೆಟ್ ತಗೊಂಡ್ರು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಮಧ್ಯಾಹ್ನ ಗೈಸ್. ಯಾಕಪ್ಪ ಅಂದ್ರೆ ಇವತ್ತಿನ ದಿನ ನಾನು ಒಂದು ಒಳ್ಳೆ ಕ್ರೇಜಿ ಆಗಿರೋ ಚಾಲೆಂಜ್ ತಗೊಂಡಿನಿ. ಏನಂತ ಹೇಳ್ತೀನಿ ಬನ್ನಿ ಗೈಸ್. ಬನ್ನಿ ಏನಂತ ಹೇಳ್ತೀನಿ ಕೇಳ್ರಿ. ₹1 ನೋಡ್ರಿ ₹1 ₹1000 ಕನ್ವರ್ಟ್ ಮಾಡ್ಬೇಕು ನಾನು. ₹1 to ₹1000 ಯಾವ ತರ ಕನ್ವರ್ಟ್ ಮಾಡ್ತೇನೆ ಅನ್ನೋದು ತೋರಿಸ್ತೀನಿ ಬನ್ನಿ ಗೈಸ್. ಯಾಕಪ್ಪ ಅಂದ್ರೆ ನಮ್ಮ ಈಗ ಈ ಸೈಡ್ ಅಂತೂ ಯಾರು ಮಾಡಿಲ್ಲ. ಅಷ್ಟಂದ ಈ ಚಾಲೆಂಜ್ ಸ್ವಲ್ಪ ಒಳ್ಳೇದು ಅನಿಸ್ತು. ಅಂಡ್ ಕಾಮೆಂಟ್ ಕೂಡ ಹಾಕಿದ್ರು ಯಾರು ₹1 ₹1000 ಚಾಲೆಂಜ್ ಅಂತ ಹೇಳಿದಾರೆ. ಅಂದ್ರೆ ಕನ್ವರ್ಟ್ ಮಾಡ್ಬೇಕು ಗೈಸ್. ಇದನ್ನ ನಾನು 1000 ಆಗಿ ಕನ್ವರ್ಟ್ ಮಾಡ್ಬೇಕು. ಬನ್ನಿ ಅದು 1 ಗಂಟೆ ಒಳಗಡೆ ಅಷ್ಟೇ ಕಂಪ್ಲೀಟ್ ಮಾಡ್ಬೇಕು. ನೋಡೋಣ ಅಂತ ನಮ್ಮಿಂದ ಅದು ಆಗುತ್ತಾ ಇಲ್ಲೋ ಅನ್ನೋದು. ಲೆಟ್ಸ್ ಗೋ ಗೈಸ್. ಇವಾಗ ಐತಲ್ಲ ಟೈಮಿಂಗ್ ಅಂತ ಇವಾಗ ಚಾಲು ಮಾಡಲ್ಲ. ಯಾಕಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗಿ ಚಾಲು ಮಾಡ್ತೀನಿ ಅಂತ. ಅಲ್ಲೇ ಪಬ್ಲಿಕ್ ಇರುತ್ತೆ, ಅಲ್ಲೇ ಅಂತ ಒಳ್ಳೊಳ್ಳೆ ಕ್ರೇಜಿಯಾಗಿ ಮಾಡ್ಬೋದು. ಲೆಟ್ಸ್ ಗೋ ಗೈಸ್. ಇವಾಗ ಬಸ್ ಸ್ಟ್ಯಾಂಡ್ ಹೋಗುವ. ಲೆಟ್ಸ್ ಗೋ ಗೈಸ್. ಇವಾಗ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬಂದಿನಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು. ಇವಾಗ ನೋಡ್ರಿ ಟೈಮ್ ಸರಿಯಾಗಿ 1:40 ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಬನ್ನಿ ₹1 ಕನ್ವರ್ಟಿಂಗ್ ₹1000 ಗೈಸ್. ಅದು 1 ಅವರ್ದಾಗ 2:40 ತನಕ ನಾನು ರೆಡಿ ಮಾಡಬೇಕು. ಲೆಟ್ಸ್ ಗೋ ಗೈಸ್. ನಿಮ್ಮ ಬಳಿ ಪೆನ್ ಅದಾನ? ₹1 ಪೆನ್ ಕೊಡ್ತೀನಿ. ಕೊಡಲ್ಲ ಕೊಡ ಒಂದು ಪ್ಲೀಸ್. ಫಸ್ಟ್ ರಿಜೆಕ್ಟ್ ಆಯ್ತು. ಫಸ್ಟ್ ಐತಲ್ಲ ಒಂದು ಪೆನ್ ಕೈ ಯೂಸ್ ಮಾಡಿ. ಮತ್ತೆ ಯಾರಾದ್ರೂ ಬಳಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಗಳು ಇರ್ತಾರೆ. ಇಲ್ಲಿ ಒಂದು ಪೆನ್ ಸಿಗ್ತದೆ. ಪೆನ್ ಸೇಲ್ ಮಾಡ್ಬೇಕು. ಬನ್ನಿ ಲೆಟ್ಸ್ ಗೋ ಬ್ರೋ. ಒಂದು ಪೆನ್ ಅದನ್ನು ಸೇಲ್ ಮಾಡ್ತೀರಿ ₹1 ಪೆನ್ ಗೈಸ್. ಒಂದು ಫಸ್ಟ್ ಅಂತೂ ನಮ್ಗೆ ಆಯ್ತು. ಇವಾಗ ಅಂದ್ರೆ ಇನ್ವೆಸ್ಟ್ಮೆಂಟ್ ₹1 ಒಂದು ಪೆನ್ ತೊಗೊಂಡ್ರಿ. ಈ ಪೆನ್ ನಾವು ಸೇಲ್ ಮಾಡ್ಬೇಕು. ಈಗ ನಾನು ಒಂದು ಪೆನ್ ಮಾರಾಕತ್ತೀನಿ. ಪೆನ್ ತಗೋತೀರಿ? ಯಾರ್ಯಾರು ಬರ್ತಾರೋ ಬ್ರೋ ಇವನ್ ಪೆನ್ ಮಾರಾತೀನಿ. ಪೆನ್ ತಗೋತಿ? ಎಷ್ಟು ಬರೋದು? ₹10 ಮಾರಾತೀನಿ. ತಗೋತಿ ಗೈಸ್. ಒಂದು ಸೇಲ್ ಆಯ್ತು ಗೈಸ್. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ಸೊ ಮಚ್ ಗೈಸ್. ನಮ್ಮ ಇನ್ವೆಸ್ಟ್ಮೆಂಟ್ ಅಂತೂ ಆಯ್ತು. ₹1 ₹10 ಇವಾಗ ಕಲೆಕ್ಟ್ ಆಯ್ತು. ಈಗ ಲೆಟ್ಸ್ ಗೋ. ಇವಾಗ ಫಸ್ಟ್ ಚಾಕ್ಲೇಟ್ ತೊಗೊಂಬರೋ ಬನ್ನಿ. ₹5 2 ಚಾಕ್ಲೇಟ್ ಅವ. 2 ಚಾಕ್ಲೇಟ್ ಕೊಡೋಣ. ₹5 ₹5 2 ಚಾಕ್ಲೇಟ್ ಸಿಗ್ತೈತಿ. ಇವಾಗ ಈ ಚಾಕ್ಲೇಟನ್ನು ಮಿನಿಮಮ್ ಅಂದ್ರೆ ₹20 ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಅದ. ಬಟ್ ಎಷ್ಟಕ್ಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್. ಯಾರು ತೊಗೋತಾರ ನಮಗೆ ಗೊತ್ತಿಲ್ಲ. ಬನ್ನಿ ಇವಾಗ ಕೇಳುವ ಎಷ್ಟು ರೂಪಾಯಿ ಹೋಗುತ್ತೆ ಅಂತ ಸೇಲ್ ಮಾಡೋದು. ಫಸ್ಟ್ ಆಯ್ತಲ್ಲ ಇಲ್ಲ ಹೆಂಗೆ ಹೋಗೋ. ಮತ್ತು ಆಮೇಲೆ ನೆಕ್ಸ್ಟ್ ಐತಲ್ಲ ಹತ್ತಿರ ಏನದ ಅದು ತೋರಿಸ್ತೀನಿ ನಿಮಗೆ. ಬನ್ನಿ ಆದಷ್ಟು ಇದು ಸೇಲ್ ಮಾಡೋಕೆ ಟ್ರೈ ಮಾಡೋಣ ಬ್ರೋ. ಇದು ಚಾಕ್ಲೇಟ್ ಸೇಲ್ ಮಾಡತ್ತೀನಿ ತೋತ್ರಿ. ₹20 20 ತಗೋಲ್ಲ. ನನಗೆ ಟೈಮ್ ಇಷ್ಟಪ್ಪ. ಥ್ಯಾಂಕ್ಸ್ ಬ್ರೋ. ಈ ಚಾಕ್ಲೇಟ್ನ ನಾನು ಮಾರಾಕತ್ತೀನಿ, ಸೇಲ್ ಮಾಡತ್ತೀನಿ ₹20 ತಗೋತೀರಿ? ಸೇಲ್ ಆಗಲ್ಲ ಗೈಸ್. ಅಂದ್ರೆ ಬರೀ ಹುಡುಗಿರು ತಗೋತಾರೆ ಚಾಕ್ಲೇಟ್. ಹುಡುಗರು ತಿನ್ನಲ್ಲ. ಹುಡುಗರು ಐತಲ್ಲ ಬೋಲೋ ಸುಬಾ ಕೇಸರಿ ಗೈಸ್. ಬನ್ನಿ ಗೈಸ್. ಇವಾಗ ಐತಲ್ಲ ಚಾಕ್ಲೇಟ್ನ ಸೇಲ್ ಮಾಡೋದು. ನಾವು ಹೊಟ್ಟೆ ಹೆಂಗಾರ ಮಾಡಿ ಸೇಲ್ ಮಾಡ್ಬೇಕು. ಬರೀ ಒಂದಿಷ್ಟು ಮಂದಿ ಹುಲಿ ಹಾಕೋತಾರೆ ಕಾಮನ್. ಬ್ರೋ ಈಗ ಒಂದು ಚಾಕ್ಲೇಟ್ ಸೇಲ್ ಮಾಡತ್ತೀನಿ ತಗೋತೀರಿ? ಅಲ್ಲ ಫೋನ್ ಪೇ ಮಾಡ್ರೆ ನಡೀತದ. ₹20 ಮಾಡತ್ತೀನಿ. ಎಷ್ಟು ತಗೋತಿ ಗೈಸ್? ಬರೀ ಗೈಸ್ ಚಾಕ್ಲೇಟ್ ಮಾಡತ್ತೀನಿ. ಸೇಲ್ ಮಾಡೋದು ಸದ್ದಿ ತಗೊಳಲ್ಲ. ನಿಮ್ಮ ಹುಡುಗಿರು ಕೊಡ್ರ ಅಣ್ಣ ಸೇಲಿ ಅಲ್ಲ. ಬರೀ ಇವ್ರಿಗೆ ಕೇಳಂಬರಿ ಈ ಥರ ನೋಡತ್ತಾರ. ಬ್ರೋ ಇದು ಚಾಕ್ಲೇಟ್ ಸೇಲ್ ಮಾಡೋದು ತೋದ್ರಿ? ₹20 ಹಾಂ ನಡೀತದೆ.
ಗೈಸ್ ಒಂದಂತೂ ಟ್ಯಾಂಕ್ಸ್ ಬ್ರೋ ಟ್ಯಾಂಕ್ಸ್. ಮತ್ತೆ ಇದೊಂದು ತೊಗೊಂಡ್ಬಿಡ್ರಲ್ಲ ಹಂಗೆ ಮರಿ ಗೈಸ್ ಒಂದು ಚಾಕ್ಲೇಟ್ ಅಂತ ಆಯ್ತು. ಇವಾಗ ಫೋನ್ ಪೇ ಮಾಡ್ಕೊಂಡು ಕೊಂಡ್ಕೊಂಡ್ಬಿಡ್ತೀವಿ. ಇದನ್ನು ಫೋನ್ ಪೇ ಸ್ಕ್ಯಾನರ್ ತೆಗಿ ₹20 ಬಂತು ಗೈಸ್. ಇವಾಗೈತೆ ಇದೊಂದು ಚಾಕ್ಲೇಟ್ ಸೇಲ್ ಮಾಡ್ಬೇಕು. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಹಿಂಗೆ ಸಪೋರ್ಟ್ ಮಾಡ್ತೀರಿ ಮರಿ ಗೈಸ್. ಇವಾಗೈತೆ ಇದೊಂದು ಚಾಕ್ಲೇಟ್ ಸೇಲ್ ಮಾಡ್ಬೇಕು. ಚಾಕ್ಲೇಟ್ ಬ್ರೋ ಇದು ಚಾಕ್ಲೇಟ್ ಸೇಲ್ ಮಾಡಕತ್ತೀವಿ, ತೊಗೋತೀರಿ? ₹20. ಹಾಂ ಚಾಕ್ಲೇಟ್ ₹5 ಅದಕ್ಕೆ ನಾ ಮಾಡಕತ್ತೀವಿ ₹20 ತೊಗೋತೀರಿ ಅಂತ ಕೇಳ್ತೀನಿ ಗೈಸ್. ಇದನ್ನು ಚಾಕ್ಲೇಟ್ ಸೇಲ್ ಆಯ್ತು. ಥ್ಯಾಂಕ್ಸ್ ಬ್ರೋ. ಫೋನ್ ಪೇ ಕ್ಯಾಶ್ ಎಷ್ಟು ಅದು? ₹10 ಗೈಸ್. ಇಲ್ಲಿ ಬನ್ನಿ ಗೈಸ್. ಇವಾಗ ₹10 ಸೇಲ್ ಮಾಡಿದ್ವಿ. ಇವಾಗ ನಮ್ಮ ಹತ್ರ ಇರೋದು ₹30. ₹30 ಮತ್ತೆ ವಾಪಸ್ ಏನಾದ್ರು ತಗೋಬೇಕು. ಲೆಟ್ಸ್ ಗೋ ಗೈಸ್. ₹30 ಪ್ರಾಡಕ್ಟ್ ಅದಲ್ಲ ಸುಧಾ. ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಮಾಡ್ಕೋಬೇಕು. ಲೆಟ್ಸ್ ಗೋ. ಇವಾಗ ₹1 ಇಂದ ₹30 ಮಾಡಿ ₹1000 ಮಾಡೋದು ಭಾಳ ದೂರ ಇಲ್ಲ. ಬನ್ನಿ. ಡಾರ್ಕ್ ಫಂಟೇಸ್ ಇದಾವೆ. ಎಷ್ಟು ರೂಪಾಯಿ ಸ್ಟಾರ್ಟ್ ಆಗೋದು? ₹40 ಅನ್ನೋದು. ₹10 ಯಾವ ನೋಡಿ ಚಾಕ್ಲೇಟ್ ಡೈರಿ ಮಿಲ್ಕ. ಮತ್ತೆ ಚಾಕ್ಲೇಟ್ ತೊಂದರೆ ಹೋಗುತ್ತಾ ಇಲ್ಲ ಅಂದ್ರೆ ಅದು ಡೌಟಾ. ಏನು ತಗೋಬೇಕಂತ ಹೇಳಿ ಗೈಸ್. ಇವಾಗ ನೀವು 3 ₹10 ಕೊಡ್ತಂದಿನಿ ಅಂದ್ರೆ ಸಪ್ರೇಟ್ ತಂದಿನಿ. 3 ಒಂದೊಂದು ಸಪ್ರೇಟ್ ಮಾಡ್ಬೇಕಂತ ನನ್ನ ಪ್ಲಾನ್. ಲೆಟ್ಸ್ ಗೋ ಗೈಸ್. ₹20 ಒಂದು ಹೋದ್ರೆ ಭಾರಿ ಬೆಸ್ಟ್ ಆಗುತ್ತಾ. ಯಾಕಪ್ಪ ಅಂದ್ರೆ ನಮ್ಗೆ ಕಮ್ಮಿ ಟೈಮ್ದೊಳಗೆ ಕಮ್ಮಿ ರೊಕ್ಕ ಹೆಚ್ಚು ರೊಕ್ಕ ಬರುತ್ತೆ. ಅದ್ರ ಲೆಕ್ಕ ಮಾಡ್ತೀನಿ. ಮನೆ ಇವಾಗ ನಮ್ಮ ಫಾಲೋವರ್ಸ್ ಒಂದಿಷ್ಟು ಮನೆಯಲ್ಲಿ ಸಿಕ್ಕರು, ಅವ್ರಿಗೆ ಸೇಲ್ ಮಾಡೋಕೆ ಟ್ರೈ ಮಾಡೋಣ. ಲೆಟ್ಸ್ ಗೋ ಗೈಸ್. ಹಾಯ್ ಬ್ರೋ, ಆರಾಮ್ ನೋಡು. ನೀವೇ ಇದು ಚಾಕ್ಲೇಟ್ ಮಾಡಕಂತೀವಿ ಯಾಕೆ ₹20 ಗೈಸ್. ನೋಡ್ರಿ ಹಿಂಗೆ ನಮ್ಮ ಫಾಲೋವರ್ಸಿಗೆ ಕೇಳಕ್ಯಾರೆ ಹೊರಗೆ ಚಾನ್ಸ್. ಬ್ರೋ ಚಾಕ್ಲೇಟ್ ಹೋಗ್ತೀರ ನಡೀತು ಯಾವತ್ತು ಇದು ಗೈಸ್. ಬ್ರೋ ಥ್ಯಾಂಕ್ ಯು ಸೊ ಮಚ್ ಬ್ರೋ. ಥ್ಯಾಂಕ್ ಯು. ಇನ್ನೊಂದು ಗೈಸ್ 2 ಸೇಲ್ ಅದು ಗೈಸ್. 3 ಸೇಲ್ ಅದು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್. ನೀವು ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಬರೀ ಗೈಸ್ ₹30 ಇಂದ ₹60 ಮಾಡ್ಕೊಂಡು ಇವಾಗ ಮತ್ತೆ ಏನಾದ್ರು ತೊಗೊಂಡು ಬರೀ. ಈಗ ಬೇಗ ಮತ್ತೆ ಕನ್ವರ್ಟ್ ಮಾಡ್ಬೇಕು. ಈಗ ಲೆಟ್ಸ್ ಗೋ. ಬಂದೆ. ಹಾಂ ಇನ್ನೊಂದು 2 ಸಿಂಗಚಿ ಕೂಡ ₹10 ಮತ್ತು ಒಂದು ಡೈರಿ ಮಿಲ್ಕ್ ಕೂಡ ₹10 ಗೈಸ್. ಇವಾಗ ಐತಲ್ಲ ₹60 ಮತ್ತೆ ಸಾಮಾನು ತಂದು ₹10 ತಂದು ಮತ್ತೆ ಇನ್ನೊಂದ್ಸಲ 20 ಮಾರಬೇಕು. 60 × 120 ಆಗುತ್ತೆ ಗೈಸ್. ಬನ್ನಿ ಲೆಟ್ಸ್ ಗೋ. ಇದನ್ನೈತಲ್ಲ ಸೇಲ್ ಮಾಡೋಣ. ಎಷ್ಟಾಗುತ್ತೆ ನೋಡೋಣ. ಮತ್ತೆ ಆದಷ್ಟು ಸೇಲ್ ಮಾಡೋಕೆ ಟ್ರೈ ಮಾಡೋಣ. ಈ ರೂಟ್ದಾಗ ಅಂತೂ ಆಯ್ತು. ಜಾಸ್ತಿ ಜನ ಸಿಕ್ಕಿಲ್ಲ. ನಮ್ಮ ಫಾಲೋವರ್ಸಿಗೆ ಸಿಕ್ಕಿ ನಮ್ಮ ಫಾಲೋವರ್ಸಿಗೆ ಮಾಡಿದೆ ಇಲ್ಲಿವರೆಗೂ 3. ಇವಾಗ ಐತಲ್ಲ ಮತ್ತೆ ರ್ಯಾಂಡಮ್ ಪೀಪಲ್ ಮಾಡ್ತೇನೆ ಅಂತ ಬರ್ತೀನಿ. ಬನ್ನಿ ಸೋಮ ಬನ್ನಿ. ಇವಾಗ ತೋರ್ಸಮಂತ ಬನ್ನಿ. ಇವಾಗ ಒಟ್ಟು ಕೈಯಾಗ ಒಂದು ಹಿಡ್ಕೊತೀನಿ. ನಿಮಗೆ ಕ್ಯಾರಿಬ್ಯಾನ್ ಹಿಡ್ಕೊಂಡು ಹೋಗಿ ಸರಿ ಅನ್ಸಲ್ಲ. ಸೇಲ್ ಮಾಡ್ಬೇಕಲ್ಲ ಈಗ ಬ್ರೋ. ಒಂದು ಯೂಟ್ಯೂಬ್ ಚಾಲೆಂಜ್ ಮಾಡತ್ತೀವಿ. ₹1 ಇಂದ ₹1000 ಕನ್ವರ್ಟ್ ಮಾಡ್ಬೇಕು ನಾವು ಒಂದು ತಾಸು ಒಳಗಡೆ. ಇದನ್ನ ಸೇಲ್ ಮಾಡೋದನ್ನ ತೋದ್ರಿ. ಹಾಂ ನಾವೇ ₹20 ಮಾರಾಗತ್ತೀವಿ. ₹20 ಗೈಸ್. ಒಂದು ಸೇಲ್ ಆಯಿತು. ಇವಾಗ ಒಂದೊಂದು ಸೇಲ್ ಮಾಡಿದ್ವಿ. ಈಗೈತಲ್ಲ ಮತ್ತೆ ನೆಕ್ಸ್ಟ್ ಸೇಲ್ ಮಾಡ್ಬೇಕು ಬನ್ನಿ. ಸೊ ₹10 ಹೌದು. ನಾ ₹20 ಸೇಲ್ ಮಾಡಕತ್ತೀನಿ ಬ್ರೋ. ನೀವು ಮತ್ತೆ ಏನಾದ್ರು ತೋತೀರಿ ನೋಡಿರಿ. ಶೇಂಗಾ ಚಿಕ್ಕಿ ಅದಾವ, ಬಿಸ್ಕಿಟ್ ಅದಾವ, ಡೈರಿ ಮಿಲ್ಕ್ ಚಾಕ್ಲೇಟ್ ಅದ, ಬಿಸ್ಕಿಟ್ ಗೈಸ್. ಇನ್ನೊಂದು ಸೇಲ್ ಮಾಡಕತ್ತೀವಿ. ಯಾವತ್ತು ಹೋದ್ರಿ ಬಾಬು ಓರಿಯೋ ಗೈಸ್. ಮತ್ತೊಂದು ಸೇಲ್ ಆಯ್ತು. ಫೋನ್ ಪೇ ಅದು 2 ಸೇಲ್ ಮಾಡಿದ್ವಿ. ಥ್ಯಾಂಕ್ಸ್ ಬ್ರೋ. ಭಾಳ ಹೆಲ್ಪ್ ಆಯ್ತು. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಬ್ರೋ. ಹಿಂಗೆ ಸಪೋರ್ಟ್ ಮಾಡ್ತೀವಿ. ಮನೆ ಗೈಸ್. ಇವಾಗ ಐತಲ್ಲ ನೆಕ್ಸ್ಟ್ ಇವಾಗ 2 ಪ್ರಾಡಕ್ಟ್ ಅಂತ ಸೇಲ್ ಮಾಡಿದ್ವಿ. ಇನ್ನೂ ಅದು 6 ಅದಾವ. ಇನ್ನೂ 4 ಅದಾವ. ಕೈ ಹಿಡ್ಕೊಂಡ್ಬಿಡ್ತೀನಿ ಗೈಸ್. ಯಾಕಂದ್ರೆ ಕಾಣಲಿಗೆ ಜನಕ್ಕೆ ಏನದ ಅಂತ ಕೇಳ್ತಾರೆ. ಅದಕ್ಕೆ ಈ ಕ್ಯಾರಿ ಬ್ಯಾಗ್ ನಮ್ಮ ಕ್ಯಾಮ್ರಾಮನ್ ಕೊಡ್ತೀನಿ. ಲೆಟ್ಸ್ ಗೋ ಗೈಸ್. ಬ್ರೋ ಒಂದು ಯೂಟ್ಯೂಬ್ ಚಾಲೆಂಜ್ ತೊಗೊಂಡಿದ್ವಿ. ಅಂದರೆ ₹1 ಇಂದ ₹1000 ಕನ್ವರ್ಟ್ ಮಾಡ್ಬೇಕು ಒಂದು ತಾಸು ಒಳಗಡೆ. ಇದನ್ನ ಸೇಲ್ ಮಾಡೋದನ್ನ ತೋದ್ರಿ. ₹20 ಒಂದು. ಹಾಯ್ ಆರಾಮದಿರಲ್ಲ? ಆರಾಮ ನೋಡಿ. ಥ್ಯಾಂಕ್ಸ್ ಸಿಸ್ಟರ್. ಆರಾಮದಿಲ್ಲ ಅಲ್ಲ ಬ್ರೋ? ಯಾವತ್ತು ಹೋಗ್ತೀರಿ? ಥ್ಯಾಂಕ್ಸ್. ಸ್ವಲ್ಪ ಒಂದೇ ಸೆಕೆಂಡ್ ಸಿಸ್ಟರ್, ಸ್ವಲ್ಪ ವಿಡಿಯೋ ಮಾಡಪ್ಪ. 1 ಸೆಕೆಂಡ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೊಂದು ಸೇಲ್ ಆಯ್ತು. ಇವಾಗ ನೆಕ್ಸ್ಟ್ ಮತ್ತೆ ಸೇಲ್ ಮಾಡೋಣ ಬನ್ನಿ ಗೈಸ್. ಮತ್ತೊಂದು ನಮ್ಮ ಗೋಡನ್ ಫ್ಯಾಮಿಲಿ ಸಿಸ್ಟರ್ ತೊಗೊಂಡ್ರು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗೋಡನ್ ಫ್ಯಾಮಿಲಿದವರಿಂದನೇ ಹೆಲ್ಪ್ ಆಗತ್ತಲ್ಲ. ಥ್ಯಾಂಕ್ ಯು ಸಿಸ್ಟರ್. ಹಂಗೆ ಬ್ರೋ ಇದನ್ನ ನಾನು ಸೇಲ್ ಮಾಡಕತ್ತೀನಿ. ₹20 ತೋರಿ ಗೈಸ್. ಮತ್ತೊಂದು ತೊಗೊಳಕತ್ತಾರ ನಮ್ಮ ಗೋಡನ್ ಫ್ಯಾಮಿಲಿದವ್ರೆ. ಯಾವತ್ತು ಹೋಗ್ತಾರೆ ತಗೋರಿ.
ಬನ್ನಿ ಗೈಸ್ ಮತ್ತೊಂದು ಸೇಲ್ ಆಯ್ತು ಇವಾಗ ಐತೆ ಇದೊಂದು ಸೇಲ್ ಮಾಡ್ಬಿಟ್ಟು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಲೆಟ್ಸ್ ಗೋ ಗೈಸ್ ಥ್ಯಾಂಕ್ ಯು ಸರ್ ಬನ್ನಿ ಗೈಸ್ ಇದೊಂದೇ ಉಳಿದಿದ್ದು ತಗೋತಿ 1 ರೂಪೀಸ್ ಸೇಲ್ ಮಾಡಕತ್ತಿ 20 ರೂಪಾಯಿ ತೊಗೊಂಡ್ರೆ 10 ರೂಪಾಯಿ 10 ರೂಪಾಯಿ 20 ರೂಪಾಯಿ ಮಾಡ್ಬೇಕು ನಾವು ಅದೇ ಚಾಲೆಂಜ್ ಅಲ್ಲಿ ಇವಾಗ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲ ಅಂತೂ ಸೇಲ್ ಆಯ್ತು ಇವಾಗ ಮತ್ತೊಬ್ಬ ಖರೀದಿ ಮಾಡ್ಕೊಂಡು ಬರೋದು ಬನ್ನಿ ಗೈಸ್ ಇವಾಗ ಮತ್ತೆ 40 ರೂಪಾಯಿದು ಸಾಮಾನು ತೊಗೊಂಡಿನಿ ಇನ್ನು 40 ರೂಪಾಯಿ ಇದೆಲ್ಲ ಸೇವಿಂಗ್ ಇಡ ಮಾತ್ರ ಒಮ್ಮೆಲೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಮತ್ತೆ ನೆಕ್ಸ್ಟ್ ಐತಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದ ಇವಾಗ ಐತಲ್ಲ ನೆಕ್ಸ್ಟ್ ಮಾರಕೊಂಬರಿ ಈಗ ನೀವು ಸೇಲ್ ಮಾಡ್ಬೇಕು ತೋರ್ಬೇಕು ಕ್ಯಾರಿ ಬ್ಯಾಗ್ ನಮ್ಮ ಕ್ಯಾಮ್ರಾಮನ್ ತೊಗೊಂಬಂತ ಈ ಸೈಡ್ ಹೋಗಂಬ ಆ ಸೈಡ್ ಹೋಗಿ ಈ ಸೈಡ್ ಇತ್ತು ಸೇಲ್ ಮಾಡಿ ಮಾತಾಡ್ಸೋರ ಮನೆ ಇದನ್ನ ಸೇಲ್ ಮಾಡೋದನ್ನ ತೋದ್ರಿ 20 ರೂಪಾಯಿ 20 ರೂಪಾಯಿ ಹಾ ಗೈಸ್ ಮತ್ತೊಂದು ಸೇಲ್ ಮಾಡಿದೆ ಇವಾಗ ಹಾ ಸೇಲ್ ಮಾಡಿ ತೊಂದ್ರಿ ಗೈಸ್ ಇದೊಂದು ಸೇಲ್ ಆಯ್ತು ಈಗ ಮತ್ತೆ ನೀವು ಯಾರು ಅದ್ರ ಬಲ್ಲ ಬಿಸ್ಕಿಟ 20 ರೂಪಾಯಿ ಜಸ್ಟ್ 20 ರೂಪಾಯಿ 10 ರೂಪಾಯಿ ಅದ ನಾ 20 ರೂಪಾಯಿ ಮಾರಾಕತ್ತೀನಿ ಸೆಲೆಕ್ಟ್ ಕನ್ವರ್ಟ್ ಮಾಡ್ಬೇಕು ಅಂತ ಹಾಕೋ ಒಳಗಡೆ ಅದಕ್ಕೆ ಹೋದ್ರಿ ಬ್ರೋ ನೆಕ್ಸ್ಟ್ ಹೋದ್ರಿ ಗೈಸ್ ಮತ್ತೊಂದು ಸೇಲ್ ಆಯ್ತು ಇವಾಗ ಇವೆರಡು ಸೇಲ್ ಮಾಡ್ಬೇಕು ಈಗ ಬನ್ನಿ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಹುಡುಗರಿ ಹಾಯ್ ಬ್ರೋ ಆರಾಮಲ್ಲ ಬ್ರೋ ಒಂದು ಚಾಲೆಂಜ್ ನಡೆದದ ಚಾಲೆಂಜ್ ಇದು ಇದ್ರ ನೀವು ಸೇಲ್ ಮಾಡಕತ್ತೀನಿ ತಗೋತೀರಿ ಇದಕ್ಕೈತಲ್ಲ 20 ಅದ ಇದಕ್ಕೆ 40 ರೂಪಾಯಿ ಯಾವತ್ತು ಹೋದ್ರಿ ಗೈಸ್ ಮತ್ತೊಂದು ಸೇಲ್ ಆಯ್ತು ನಮ್ಮ ಗೌರವ ಕಂಪನಿ ಸೇಲ್ ಆಯ್ತು ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬ್ರೋ ಗೈಸ್ ಬನ್ನಿ ಗೈಸ್ ಎರಡೊಂದು ಸೇಲ್ ಆಯ್ತು ಇದೊಂದು ಮೇನ್ 20 ರೂಪಾಯಿ 40 ರೂಪಾಯಿ ಮಾಡ್ಬೇಕು ಗೈಸ್ ನೋಡ ಮತ್ತೆ ಆದಷ್ಟು ಸೇಲ್ ಆಗುತ್ತೆ ಅನ್ನೋ ಚೆಕ್ ಮಾಡೋಣ ಬನ್ನಿ ಸೇಲ್ ಆಗ್ಲಿಕ್ಕಂದ್ರೆ ಹರದಕ್ಕೆ ಸೇಲ್ ಮಾಡೋಣ ಒಂದೊಂದು 10 ರೂಪಾಯಿ ತಗೋತೀರಾ ನಡೀತು ಬ್ರೋ ಗೈಸ್ ಫೋನ್ ಪೇ ಅಂತ ನಡೀತದೆ ನಮಗೆಲ್ಲ ನಡೀತದೆ ಫೋನ್ ಪೇ ಇವಾಗ ಐತಲ್ಲ ಬ್ರದರ್ ಅವರು ತೊಗೊಳಕತ್ತಾರ 20 ರೂಪಾಯಿ 40 ರೂಪಾಯಿ ತೊಗೊಳಕತ್ತಾರ ನಾವು ಹೇಳೋ ಮಾರಾಕತ್ತೀವಿ ಏನು ಸುಳ್ಳಿಲ್ಲ ಬನ್ನಿ ಇದನ್ನ ಸೇಲ್ ಮಾಡುವಂತೀವಿ ಗೈಸ್ ಫೋನ್ ಪೇ ಅಂತ ಆಯ್ತು 40 ರೂಪಾಯಿ ಇವಾಗ ಐತಲ್ಲ ಇದನ್ನ ಮತ್ತೆ ತಗೊಂಡ್ಬರ್ಬೇಕು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಬನ್ನಿ ಇವಾಗ ಐತಲ್ಲ ಮತ್ತೆ ಸಾಮಾನು ತರ್ಲಕ್ಕೆ ಹೋಗ್ಬನ್ನಿ ಅಂಗಡಿಯವ್ರಂತೂ ಫುಲ್ ಘಾಟ ಆಗ್ಲಕತ್ತೀವಿ ಈಗ 10 ರೂಪಾಯಿ ಸಾಮಾನು 20 ರೂಪಾಯಿ 20 ರೂಪಾಯಿ ಸಾಮಾನು 40 ರೂಪಾಯಿ ಮಾರಾತಿ ಇದನ್ನೈತಲ್ಲ ಜಾಸ್ತಿ ಮಾಡೋಮಂತ ಆದಷ್ಟು ಬೇಗ 1000 ರೂಪಾಯಿ ಮಾಡೋಮಂತ ಬನ್ನಿ ಅಣ್ಣ ಇನ್ನೊಂದು 20 ರೂಪಾಯಿ ಅದು ಕೊಡೋಣ ಗೈಸ್ ಬನ್ನಿ ಗೈಸ್ ಇವಾಗ ಐತಲ್ಲ ಇದನ್ನ ಸೇಲ್ ಮಾಡ್ಬೇಕು ನಾನು ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಯಾರು ಇರ್ತಾರೆ ಅನ್ಕೊಂಡ್ರೆ ಯಾರು ಇಲ್ಲ ಅದಕ್ಕೆ ಐತಲ್ಲ ಅಲ್ಲಿ ಸೈಡ್ ಬಸ್ ಸ್ಟ್ಯಾಂಡ್ ಹೋಗ್ಮಂತ ಇನ್ನೊಂದು ರೌಂಡ್ ಈ ಕಡೆ ತಿರುಗಾಡಿ ಇನ್ನೊಂದು ರೌಂಡ್ ಆ ಕಡೆ ತಿರುಗಾಡಿ 2 ಸರಿ ಸೇಲ್ ಮಾಡಿಬಿಟ್ಟು ನೆಕ್ಸ್ಟ್ ಐತಲ್ಲ ನಾವು ಗಾಂಚೋಕ್ನಾಗ ಹೋಗ್ಬಂದು ಗಾಂಚೋಕ್ನ ಪಬ್ಲಿಕ್ ಇರುತ್ತೆ ಪಬ್ಲಿಕ್ನ ಮಾರಮಂತ ಬನ್ನಿ ಇವಾಗ ಇಷ್ಟೊತ್ತನ ನಾವು ಸ್ಟೂಡೆಂಟ್ಗಳು ಎಷ್ಟೇ ಟಾರ್ಗೆಟ್ ಮಾಡಿದ್ವಿ ಗಾಂಚೋಕ್ ಹೋಗಿ ಐತೆ ದೊಡ್ಡ ಟಾರ್ಗೆಟ್ ಮಾಡ್ಬಂತ ನೋಡೋಮಂತ ಏನಾಗುತ್ತೆ ನಾವು ಬನ್ನಿ ಬೇಗ ಹೋಗಿ ಬನ್ನಿ ಇದನ್ನು ಸೇಲ್ ಮಾಡ್ಬೇಕು ನಾವು ಆದಷ್ಟು ಬೇಗ ಸೇಲ್ ಮಾಡ್ಬೇಕು ಅದಕ್ಕೆ ಹಾಯ್ ಬ್ರೋ ಒಂದು ವಿಡಿಯೋ ಮಾಡಕತ್ತಿದ್ವಿ ಏನಪ್ಪ ಅಂದ್ರೆ 1000 ರೂಪಾಯಿ 1 ರೂಪಾಯಿಂದ 1000 ರೂಪಾಯಿ ಕನ್ವರ್ಟ್ ಮಾಡ್ಬೇಕು ಒಂದು ತಾಸು ಒಳಗಡೆ ಇದನ್ನು ಸೇಲ್ ಮಾಡೋದು ತೋತ್ರಿ ಇದು 20 ರೂಪಾಯಿ ಬಟ್ ನಾನು 40 ರೂಪಾಯಿ ಮಾರಾಕತ್ತೀನಿ ತೋತ್ರಿ ಬ್ರೋ ಗೈಸ್ ಬನ್ನಿ ಗೈಸ್ ಒಂದು ಮತ್ತೊಂದು ಸೇಲ್ ಆಯ್ತು ಇವಾಗ ನೆಕ್ಸ್ಟ್ ಮತ್ತೆ ಸೇಲ್ ಮಾಡಕ್ ಹೋಗ್ಬೇಕು ಥ್ಯಾಂಕ್ ಯು ಸೊ ಮಚ್ ಬ್ರೋ ಇಲ್ಲಿ 20 ಬ್ರೋ ಇನ್ನೊಂದು ತೊಂಬ್ರಿಲ್ಲ ಇದ್ರು ಬ್ರೋ ಈ ಚಾಕ್ಲೇಟ್ ಇದೊಂದು ಗೈಸ್ 60 ರೂಪಾಯಿ ಇಲ್ಲೇ ಸೇಲ್ ಮಾಡಿದ್ವಿ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೊ ಮಚ್ ಭಾಳ ಹೆಲ್ಪ್ ಆಯ್ತು ಥ್ಯಾಂಕ್ಸ್ ಬ್ರೋ ಬನ್ನಿ ಗೈಸ್ ಇದೆಲ್ಲ 2 ಇಲ್ಲೇ ಸೇಲ್ ಮಾಡಿದ್ವಿ ಇವಾಗ ಐತಲ್ಲ ಇನ್ನೂ ಒಂದೇ ಅದ ಅದನ್ನು ಸೇಲ್ ಮಾಡಕ್ಕೆ ಹ್ಯಾಪಿ ಬರ್ಡೇ ಬಾಯ್ ಇದೈತಲ್ಲ 10 ರೂಪಾಯಿ ಅದ ಬಟ್ ನಾನು 20 ರೂಪಾಯಿ ಮಾರಾಕತ್ತೀನಿ ತಗೋತೀರಿ ಬ್ರೋ ಎಲ್ಲ ಸ್ಮೆಲ್ ಇದೆ ಗೈಸ್ ಎಲ್ಲ ಸ್ಮೆಲ್ ಅವ್ರಿ ಸೊ ಇದನ್ನು ಸೇಲ್ ಮಾಡಕ್ ಹೋಗ್ತೀವಿ ಬನ್ನಿ ಗೈಸ್ ಬರೀ ರಿಜೆಕ್ಷನ್ ತಿಳ್ಸಲ್ಲ ಬರೀ ರಿಜೆಕ್ಷನ್ ಸೊ ಇದನ್ನು ಸೇಲ್ ಮಾಡಕತ್ತೀನಿ ತಗೋತೀರಿ ಇಲ್ಲ ಬನ್ನಿ ಗೈಸ್ ಥ್ಯಾಂಕ್ ಯು ಬನ್ನಿ ಗೈಸ್ ಬನ್ನಿ ಇದೊಂದು ಐತೆ ಸೇಲ್ ಮಾಡೋಕೆ ಮೇನ್ ಇರೋದು ಇದೊಂದೇ ಇದು ಯಾಕೆ ಕಾಡಕತ್ತದ ಸೊ ಇದೊಂದು ಸೇಲ್ ಮಾಡಿಬಿಟ್ಟು ಅಂದ್ರೆ ಎಲ್ಲ ಮುಗಿತದ ನಮ್ಮದು ಈಗ ಸೇಲ್ ಮಾಡೋಕೆ ತಗೋತೀರಿ ಅವಲ್ಲ ಬನ್ನಿ ಗೈಸ್ ಇದು ಯಾಕೋ ತಿನ್ನೋ ಕಾಣಲ್ಲ ಯಾರು ಅದರಿಂದ ಯಾರು ತೊಗೊಳಲ್ಲ ಯಾರು ಥ್ಯಾಂಕ್ಸ್ ಬ್ರೋ ಗೈಸ್ ಅದನ್ನು ಸೇಲ್ ಮಾಡಿಬಿಟ್ಟಾಯ್ತು ಇವಾಗ ನಮ್ಮ ಹತ್ರ ಇರೋದು 200 ರೂಪಾಯಿ ಗೈಸ್ 200 ರೂಪಾಯಿಂದ ಇದನ್ನ ಆಯ್ತಲ್ಲ ಇವಾಗ ನಾವು ಅದನ್ನು ಕನ್ವರ್ಟ್ ಮಾಡಬೇಕು ಏನಾದರೂ ಒಂದಿಟ್ಟು ಸಾಮಾನು ತೊಗೋಬೇಕು ಈಗ ಅದು ಸ್ವಲ್ಪ ನೋಡಿ ಮಾಡಿ ಸಾಮಾನು ತೊಗೊಂತ ಯಾಕಂದ್ರೆ ತೊಗೊಂಡು ಅಂದ್ರೆ ವಾಪಸ್ ಸೇಲ್ ಆಗಬೇಕು ಅಂತ ಸಾಮಾನು ತೊಗೋಬೇಕು ಈಗ ಬನ್ನಿ ಗೈಸ್ ಇವಾಗ ಹೋಗ್ಯಾರ ಗಾಂಚೋಕ್ ಹೋಗಂತ ಇಲ್ಲ ನಡುದಾರ ಯಾವುದಾದ್ರು ಸಾಮಾನ್ಯ ಸಿಗ್ತವೆ ತೊಗೊಂಡು ಅದನ್ನ ಐತಲ್ಲ ಸೇಲ್ ಮಾಡ್ಬೇಕು ನಾವು ಸೇಲ್ ಮಾಡಿಬಿಟ್ಟು ಇವಾಗ ಐತಲ್ಲ 20 ನಿಮಿಷ ಕಂಪ್ಲೀಟ್ ಆಗ್ಯದ ಇನ್ನೂ 40 ನಿಮಿಷ ಅದ 40 ನಿಮಿಷ ಒಳಗಡೆ ಇನ್ನೂ 800 ರೂಪಾಯಿ ಮಾಡಬೇಕು ಎಷ್ಟಾಗುತ್ತೆ ನೋಡೋಣ ಬನ್ನಿ ಗೈಸ್ ನಮ್ಮ ಕೈಯಿಂದ ಆದಷ್ಟು ಟ್ರೈ ಮಾಡೋಣ ಒಂದು ತಾಸು ಒಳಗಡೆ ಲೆಟ್ಸ್ ಗೋ ಗೈಸ್ 5 ರೂಪಾಯಿ 3 ರೂಪಾಯಿ ಇಲ್ರಿ 3 ರೂಪಾಯಿ ಹಾಂ ಕೊಡ್ರಿ ಒಂದು 4 5 ಕೊಡ್ರಿ ಗೈಸ್ ಇವಾಗ ಐತಲ್ಲ ಪೆನ್ ತೊಗೊಳತ್ತೀನಿ ಯಾಕಂದ್ರೆ ಪೆನ್ನನ್ನು ಸೇಲ್ ಮಾಡೋಣಂತ
4 ರೂಪಾಯಿ ಪೆನ್ ತೊಗೊಳತ್ತೀವಿ 10 ರೂಪಾಯಿ ಪೆನ್ 10 ರೂಪಾಯಿಗೆ ಸೇಲ್ ಮಾಡೋವಂತ ಅದನ್ನು ಬನ್ನಿ ಅವ್ರಿಗೆ ಹೇಳಿ ಮಾಡಿ ಸೇಲ್ ಮಾಡೋವಂತ. ಈಗ ಐತಲ್ಲ 5 ರೂಪಾಯಿ 4 ರೂಪಾಯಿ ಒಂದು ಪೆನ್ ತಂದಿವಿ. ಇದನ್ನೈತಲ್ಲ 20 ರೂಪಾಯಿ ಅಲ್ಲ 10 ರೂಪಾಯಿ ಒಂದು ಸೇಲ್ ಮಾಡೋದು. 20 ರೂಪಾಯಿ ಭಾಳ ಹೆವಿ ಆಗುತ್ತೆ. ಬನ್ನಿ ಗೈಸ್ ಇವಾಗ ಐತಲ್ಲ 100 ರೂಪಾಯಿದ 200 ರೂಪಾಯಿದೊಳಗಡೆ 20 ರೂಪಾಯಿ ಈಗ ಇನ್ವೆಸ್ಟ್ಮೆಂಟ್ ಮಾಡತ್ತೀವಿ. ಎಟ್ಟು ಗಣಪತಿ ಮಹಾರಾಜ್ ಜಲ್ದಿ 1000 ರೂಪಾಯಿಗೆ ಮಾಡಪ್ಪ ಗಣಪತಿ ಬನ್ನಿ ದೇವ್ರಿಗೆ ಬೆಳ್ಕೊಂಡಿವಿ. ಈಗ 1000 ರೂಪಾಯಿ ಮಾಡ್ಬೇಕು. ಈಗ ಒಟ್ಟು 1000 ರೂಪಾಯಿ ಮಾಡಬೇಕು ನಾವು ಇವತ್ತು. ಇಲ್ಲಿ ನಮ್ಮ ಕಾಲೇಜಿನ ವಿಲಿ ಹೊಂಟ್ರನ ಅವ್ನ ಬಲ್ಲಿ 10 ರೂಪಾಯಿ ವಸೂಲಿ ಮಾಡೋಣ ಬರ್ರಿ. ಬಾಯ್ಲಿ ಈ ಪೆನ್ ಸೇಲ್ ಮಾಡಕತ್ತೀನಿ. ಪೆನ್ ತೊಗೋಬೇಕು ನೀ ಪೆನ್ ಸೇಲ್ ಮಾಡಕತ್ತೀನಿ. ಈ ಕಡೆ ಸೈಡ್ ತೊಗೋಬೇಕು ಗೊತ್ತಿಲ್ಲ. ಹಾಂ 10 ರೂಪಾಯಿ ಒಂದು ಪೆನ್ ನಮ್ಮ ಕಾಲೇಜ್ ಹುಡುಗ ನಮ್ಮ ಜೂನಿಯರ ಯಾರು ತೋತಾನ ನಿಮ್ಮ ಹುಡುಗಿ ಒಂದು ನೀನು ನೋಡಿ ಗೈಸ್ 2 ಪೆನ್ ಸೇಲ್ ಮಾಡಿದೆ. ಇದು ನಮ್ಮ ಗೋಡನ್ ಫ್ಯಾಮಿಲಿ ಹುಲಿ ಅದ. ಗೋಡನ್ ಫ್ಯಾಮಿಲಿ ಆ್ಯಂಡ್ ಪ್ಲಸ್ ನಮ್ಮ ಕಾಲೇಜಿನ ಹುಲಿ ಇದು. ಅದು ಚೆನ್ನಾಗೈತೆ. 2 ಪೆನ್ ಇವನಿಗೆ ಸೇಲ್ ಮಾಡಕತ್ತೀನಿ. ಇನ್ನೊಂದು 10 ರೂಪಾಯಿ ಒಂದು ಪೆನ್. ಬನ್ನಿ ಗಾಯ್ಸ್ 2 ಪೆನ್ ಅಂತೂ ಸೇಲ್ ಮಾಡಿದ್ವಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಗಾಯ್ಸ್ ಇಲ್ಲಿ ಮತ್ತೊಂದಿಬ್ಬರು ಸ್ಟೂಡೆಂಟ್ ಮಾಡ್ರ ಬ್ರೋ. ಹಾಯ್ ಒಂದು ಚಾಲೆಂಜ್ ತೊಗೊಂಡಿದ್ದೆ. ಏನು ಚಾಲೆಂಜ್ ಅಪ್ಪ ಅಂದರೆ ಈ ಪೆನ್ ನಾನು ಸೇಲ್ ಮಾಡಕತ್ತೀನಿ. 10 ರೂಪಾಯಿ ಒಂದು ಸೇಲ್ ಮಾಡತ್ತೀನಿ. ತೋತ್ರಿ? ಹಾಂ ನಾನು 4 ರೂಪಾಯಿ ಒಂದು ತೊಗೊಂಡಿನಿ. 10 ರೂಪಾಯಿ ಒಂದು ಸೇಲ್ ಮಾಡತ್ತೀನಿ. ತೋತ್ರಿ? ಅಂದರೆ 1 ರೂಪೀಸಿಂದ ನಾವು 1000 ರೂಪಾಯಿ ಕನ್ವರ್ಟ್ ಮಾಡ್ಬೇಕು ಒಂದು ತಾಸು ಒಳಗಡೆ. ಚಾಲೆಂಜ್ ತೊಗೊಂಡಿನಿ. ಸೊ ನೀವೊಂದು ತೋರಿ ಪೆನ್ ಭಾಳ ಇಂಪಾರ್ಟೆಂಟ್. ಸ್ಟೂಡೆಂಟ್ಗಳು ಪೆನ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಪೆನ್ ತೋರಿ. ಬನ್ನಿ ಗಾಯ್ಸ್ ಒಂದಂತೂ ಸೇಲ್ ಆಯ್ತಲ್ಲ 50. 2 ತೊಗೊಂಬಿಡಲ್ಲ. ಥ್ಯಾಂಕ್ ಯು ಬ್ರೋ. ಇನ್ನೊಂದು ಕೊಡ್ತೀನಿ ರೀ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಥ್ಯಾಂಕ್ ಯು. ಹೋಗಿ ಬ್ರೋ. ಬನ್ನಿ ಗಾಯ್ಸ್ ಇವಾಗ ಐತಲ್ಲ ಒಟ್ಟು ಪೆನ್ ಸೇಲ್ ಅದು ಅಂದರೆ ಇನ್ನೊಂದು ಪೆನ್ ಉಳಿದ. ಇದೊಂದು ಪೆನ್ ಸೇಲ್ ಮಾಡಿಬಿಟ್ಟು ಅಂದ್ರೆ ಮತ್ತೆ ನೆಕ್ಸ್ಟ್ ಏನಾದರೂ ಪ್ರಾಡಕ್ಟ್ ತೊಗೊಂಬಂತ ಲೆಟ್ಸ್ ಗೋ ಗೈಸ್. ಭಾರಿ ಸೇಲಿಂಗ್ ಆಗತ್ತೆ ಅಂದರೆ ನಮ್ಮ ಗೋಡ ಫ್ಯಾಮಿಲಿದ ಸಿಕ್ಕರೆ ಭಾರಿ ಒಳ್ಳೇದಾದ್ರು ಬ್ರೋ. ಹಾಯ್ ಹೊಲ ಅಂತಲಾಗತ್ತ ನಮ್ಮ ನೋಡಿದ್ರೆ ದೇವ್ ಕಣಗಣದೇನೋ ಹೆಂಗೆ 10 ರೂಪಾಯಿ ಗಾಯ್ಸ್ ಇದೊಂದು ಪೆನ್ ಸೇಲ್ ಮಾಡಿದೆ. ಒಟ್ಟು ಪೆನ್ ಅಂತೂ ಸೇಲ್ ಐತಿ. ಇವಾಗ ಐತೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನಾವೇನು ಖರೀದಿ ಮಾಡೋದು ನಾನು ಪೆನ್ 10 ರೂಪಾಯಿ ಗಾಯ್ಸ್. ಅಲ್ಲಿಂದ ಇವಾಗ ಗಾಂಧಿ ಚೌಕ್ ಬಂದೀನಿ. ಗಾಂಧಿ ಚೌಕಿಂದ ಸದಾ ನನ್ನ ಪ್ಲ್ಯಾನ್ ಏನಪ್ಪ ಅಂದರೆ ಇಲ್ಲಿ ಒಂದು ಏನಾದರೂ ಒಂದು ವಸ್ತು ತೊಗೊಂಡು ಅದನ್ನೈತೆಲ್ಲ ಡಬಲಿಗೆ ಸೇಲ್ ಮಾಡಬೇಕು. ಅಣ್ಣ ಇವು ಹೆಂಗಣ ಇದು ಕಿತ್ನಾಗ 500 ಗೈಸ್ 500 ರೂಪಾಯಿ ಅಂತ. 500 ರೂಪಾಯಿಗೆ ನಮ್ಮ ಹತ್ರನೇ ಅದು ಬಜೆಟ್ ಇಲ್ಲ. ಬನ್ನಿ ಇವಾಗ ಐತಲ್ಲ ಫುಲ್ ಸಸ್ತದ ಐಟಮ್ ತೊಗೊಂಡು ಹೈ ಲೆವೆಲ್ ಮಾಡ್ಬೋದು ನಾವು. ಒಟ್ಟು ಡಬಲ್ ಮಾರ್ಬೇಕು ನಾವು. ನಮ್ಮ ತಲೆಗಿರೋದು ಅಷ್ಟೇ. ಇವಾಗ ಐತಲ್ಲ ಒಂದಿಷ್ಟು ಏನಾದರೂ ಜ್ಯೂಸ್ ತೊಗೊಂಡಾಗ ಮಾರ್ಬೇಕಂತ ನಾನು ಫ್ರೆಂಡ್ಸ್. ಯಾಕಂದ್ರೆ ಏನು ಸಿಗಲಿಲ್ಲ. ಸ್ವಲ್ಪ ಹೊಸ ಬಿಸ್ನೆಸ್ ಮಾಡ್ಬೇಕಲ್ಲ. ಈಗ ಜ್ಯೂಸ್ ತೊಗೊಂಡು ಹೋಗ್ಬೇಕು. ಅಣ್ಣ 10 ರೂಪಾಯಿ ಯಾವ ಜ್ಯೂಸ್ ಇಲ್ಲ ಅಣ್ಣ? 10 ರೂಪಾಯಿಗ ಜ್ಯೂಸು ಅದಾವ ಆ್ಯಪಲ್ ಜ್ಯೂಸ್ ಗೈಸ್. ಇವಾಗ ಐತಲ್ಲ ಈ ಆ್ಯಪಲ್ ಜ್ಯೂಸ್ ಅಂತೂ ಆರೆಂಜ್ ಜ್ಯೂಸ್ ತೊಗೊಂಡಿನಿ. ಇದನ್ನೈತಲ್ಲ ವಾಪಸ್ ರೀಸೇಲ್ ಮಾಡ್ಬೇಕು. 20 ಮಾರ್ಲಕ್ಕೆ ಟ್ರೈ ಮಾಡೋವಂತ. 20 ರೂಪಾಯಿ ಒಂದು ಮಾರಕ್ಕೆ ಟ್ರೈ ಮಾಡೋವಂತ ನೋಡೋಣ ಗೈಸ್. ವಿಲ್ ಟ್ರೈ. ಹಾಂ 30 ರೂಪಾಯಿ ಮಾರಕ್ಕೆ ಗೊತ್ತೇನು? ಹಾಯ್ ಬ್ರೋ. ಒಂದು ವಿಡಿಯೋ ಮಾಡಕತ್ತೀವಿ. ಸೊ 1 ರೂಪೀಸಿಂದ ನಾನು ಒಂದು ತಾಸು ಒಳಗೆ ಒಂದು 1000 ರೂಪಾಯಿ ಕನ್ವರ್ಟ್ ಮಾಡಬೇಕು. ಸೊ ಇದನ್ನು ಸೇಲ್ ಮಾಡೋದು ತೋತ್ರಿ ಹೋಲ ಜ್ಯೂಸ್ ಬ್ರೋ. ನೋಡಿರಿ ಗೈಸ್ ಒಳ್ಳೇದು ಅಂದರೆ ಹೆಲ್ದಿಯಾಗಿರೋದು ಮಾರಾಕತ್ತೀನಿ. ಯಾರು ತೊಗೊಳ್ಳೋದು ಚಾಕ್ಲೇಟ್ ಪಿಕ್ಲೇಟ್ ಅಂದ್ರೆ ಬಡ್ದಾಡಿ ತೊಗೊಂಡ್ರೆ ಜನ. ನೋಡಿರಿ ಹೆಂಗಿರೋದು ಜನ ನಮ್ಮದು ಎಲ್ಲ ಹಾಳಾಗಿಬಿಟ್ಟದ ಗೈಸ್. ಹೆಲ್ದಿ ಫುಡ್ಡ ಹೆಲ್ದಿ ಡ್ರಿಂಕ್ಸ ಒಟ್ಟವಲ್ಲ. ನಾನು ಕೂಡ ಇಂಥವೆಲ್ಲ ನಾವೇ ಕೊಡಲ್ಲ. ಜನ್ಮಕ್ಕೆ ಹೋಗೋ. ಹಾಯ್ ಬ್ರೋ. ಹಾಯ್ ಒಂದು ಚಾಲೆಂಜ್ ತೊಗೊಂಡಿದ್ವಿ ಯೂಟ್ಯೂಬ್ನಾಗ. 1 ರೂಪೀಸಿಂದ ಒಂದು ತಾಸು ಒಳಗಡೆ ಒಂದು 1000 ರೂಪಾಯಿ ಕನ್ವರ್ಟ್ ಮಾಡೋದನ್ನ. ಸೊ ಸೇಲ್ ಮಾಡೋದನ್ನ ತೊಗೋತೀರಿ. ಒಂದಕ್ಕೆ 20 ರೂಪೀಸ್ ಮಾಡೋದನ್ನ. ಹಾಂ ಅಂದ್ರೆ 20 ರೂಪಾಯಿಗೆ ಒಂದು ಅದ. ಬಟ್ ನಾ 20 ರೂಪಾಯಿ 10 ರೂಪಾಯಿ ಒಂದು ಅದ. 20 ರೂಪಾಯಿ ಮಾರಾಕತ್ತೀನಿ. ತೊಗೋತೀರಿ? 2 ತೊಗೋತೀರಾ? ಒಂದೇ ಸಾಕ? ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಣ್ಣ. ಇದು 20 ರೂಪಾಯಿಗೆ ಮಾರಾಕತ್ತೀನಿ ಅಣ್ಣ. ತೋತಿ 20 ರೂಪೀಸ್ ಕುಡಿಲಕ್ಕ 10 ರೂಪಾಯಿ ರೇಟ್. 20 ರೂಪಾಯಿ ಅದ. ನಾ 10 ರೂಪಾಯಿ ನಾ 20 ರೂಪಾಯಿ ಮಾರಾಕತ್ತೀನಿ. ನಾ ಚಾಲೆಂಜ್ ನಮಗೆಲ್ಲ ಗೊತ್ತಾಗೋಯ್ತು ಸರ್. ಒಂದು ವಿಡಿಯೋ ಮಾಡ್ಬೋದು ಅಂದರೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡೋದಿದ್ದಾರೆ ಸರ್. ನಾನು ಅಂದರೆ 1 ರೂಪೀಸಿಂದ ಒಂದು ತಾಸು ಒಳಗಡೆ ಒಂದು 1000 ರೂಪಾಯಿ ಕನ್ವರ್ಟ್ ಮಾಡ್ಬೇಕು ಸರ್. ಸೊ ಇದನ್ನು ಸೇಲ್ ಮಾಡಕತ್ತೀನಿ ಸರ್. 10 ರೂಪಾಯಿ ಅದ್ರಿ ನಾ ಬಟ್ 20 ರೂಪಾಯಿ ಸೇಲ್ ಮಾಡೋದು. ತೊಗೋತೀರಿ ಸರ್? ಯಾರು ಸರ್? ಕುಡಿದ್ರೆ ತೊಗೊಳಕ್ಕೆ ತೊಗೊಳಕ್ಕೆ ಅಲ್ಲ ಸರ್ ಇದು ಹೆಲ್ದಿ ಭಾಳ ದಗಿ ಒಂದಾದ್ರೆ ಸ್ವಲ್ಪ ಕುಡಿತೀರಿ.
ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬ್ಯಾಡ್ರಿ ಬರೀ ಗೈಸ್ ನೆಕ್ಸ್ಟ್ ನೋಡೋಣಂತ. ಹಾಯ್ ಬ್ರೋ, ಹಾಯ್ ಒಂದು ಯೂಟ್ಯೂಬ್ ಚಾನಲ್ ತೊಗೊಂಡಿನಿ. ಸೊ ಇದನ್ನು ಸೇಲ್ ಮಾಡಕತ್ತೀನಿ. ಇದು 10 ರೂಪಾಯಿ ಅದ, ನಾ 20 ರೂಪಾಯಿ ಮಾಡತ್ತೀನಿ. ಯಾರು ತೊಗೋತೀರಿ? ಹಿಂಗೆ ಮಾಡ್ತೀರಿ ತೋರ 20 ರೂಪಾಯಿ. ರೊಕ್ಕ ಇಲ್ಲ ಅವ್ರು ಬಲ್ಲಿ, ಅವ್ರೇನು ತೊಗೋತಾರ ಬಲ್ಲಿ ಗೈಸ್. ಒಟ್ಟು ಹುಡುಕಾಡೋದು ಒಂದೊಂದು ಸೇಲ್ ಆಗಿದೆ, ಇದೊಂದು ಸೇಲ್ ಮಾಡ್ಬೇಕಲ್ಲ ನಾವು. ಇದು ಸೇಲ್ ಮಾಡಕತ್ತೀನಿ ಹೋದ್ರಿ 20 ರೂಪೀಸ್. 1 रुपये आइटम है, 1000 रुपये डायरेक्शन दिखाना है। ये 20 रुपये बेच के दिखा रहे हो ना, बेची क्या पूछ रहे हो ना? ತೋರ್ಲಿ 20 ರೂಪಾಯಿ. ಈಗ ಎಷ್ಟು ತೊಗೊಂಡಿನಿ ಯೂಟ್ಯೂಬಲ್ಲಿ ಬರ್ತಾರೋಣ ನಾಳೆ ಬೆಳಗ್ಗೆ ಕ್ರೇಜಿನ್ ತನಕ ಬೆಳಗ್ಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಗೈಸ್. 2 ಅಂತೂ ಸೇಲ್ ಆಯಿತು, 2 ಜ್ಯೂಸ್ ಅಂತೂ ಸೇಲ್ ಆಯಿತು. ನನಗೆ ಇದೇ ಚಿಂತೆ ಇದ್ದಿತ್ತು, ಕೋಲ್ಡ್ ಅದ ಆರ್ತಾ ಇಲ್ಲತ್ತೆ ನನ್ನ ಚಿಂತೆ ಇದ್ದು. ಆರ್ತವ ಓದ್ತಾ ಇಲ್ಲ ಅಂತ ಚಿಂತೆ ಇದ್ದಿತ್ತು. ಬನ್ನಿ ಗೈಸ್, ಅಲ್ಲೇ ಒಂದಿಷ್ಟು ಮಂದಿ ಒದರಾಕತ್ತಾರ. ಅಲ್ಲೇ ಸಾಮಾನು ಇತ್ತು ಅವ್ರ ಮನೆ ಮಾಡ ಮತ್ತೆ ಬರ್ರಿ, ಅವ್ರ ಸಾಮಾನು ತಂದು ಅವ್ರಿಗೆ ಸೇಲ್ ಮಾಡೋಣ ಡಬಲ್ ರೇಟಿಗೆ. ಚಡ್ಸೋ ಗೈಸ್, ಹೋಗೋ ಈಗ ಅಣ್ಣ. ಅಂದ್ರೆ ಅಣ್ಣ 1 ರೂಪಾಯಿ ಇಲ್ಲ ಗಣಪತಿ ಅಲ್ಲ, ಒಂದು ಯೂಟ್ಯೂಬ್ ಚಾನಲ್ ತಂದು 1 ರೂಪೀಸಿಂದ 1 ತಾಸು ಒಳಗಡೆ 1000 ರೂಪಾಯಿ ಕನ್ವರ್ಟ್ ಮಾಡ್ಬೇಕು ನಾವು. ಅಂದ್ರೆ 10 ರೂಪಾಯಿ ಸಾಮಾನು ತಂದು 20 ರೂಪಾಯಿ ಮಾರಿ ಈ ಥರ ಕನ್ವರ್ಟ್ ಮಾಡ್ಕೊತ ಹೋಗು. ಇದೈತಲ್ಲ 1 ರೂಪಾಯಿಂದ ನಾವು 300 ರೂಪಾಯಿ ಮಾಡೀವಿ. ಈಗ ಐತಲ್ಲ ಈಗ ಅರ್ಧ ತಾಸು ಆಗಿದೆ, ಅರ್ಧ ತಾಸು ಒಳಗೆ ಇನ್ನೂ ಮಾಡ್ಬೇಕು ರೊಕ್ಕ 1000 ರೂಪಾಯಿ ಕಂಪ್ಲೀಟ್ ಮಾಡೋ ಒಟ್ಟು ನಾವು 1 ರೂಪೀಸಿಂದ ಈ ಥರ ಚಾಲೆಂಜ್ ತೊಗೊಂಡು. ಅಂದ್ರೆ ಸೇಲ್ ತೊಗೊಂಡು 10 ರೂಪಾಯಿ ಸಾಮಾನು ತೊಗೊಂಡು 20 ರೂಪಾಯಿಗೆ ಮಾರ್ಬೇಕು. ಈ ಥರ ಹೆಚ್ಚು ಮಾಡ್ಕೊಂಡ್ಕೆ ಸೇಲ್ ಮಾಡ್ಕೋಬೇಕಂದ್ರೆ ಈ ಪ್ಲ್ಯಾನ್ ಕಾನ್ಸೆಪ್ಟ್ ಯೂಟ್ಯೂಬಲ್ಲಿ. ಇಲ್ಲ ಗಣಪತಿ ಇಲ್ಲ. ಬನ್ನಿ ಗಾಯ್ಸ್, ಈಗ ಸಾಮಾನು ತೊಗೋಬೇಕಲ್ಲ. ಈಗ ಕ್ರೇಜಿನ್ಸನ್ 02 ಅಂತ ಬರ್ತಾನ, ಕ್ರೇಜಿನ್ಸನ್ 02 ಗಾಯ್ಸ್. ಬನ್ನಿ ಗಾಯ್ಸ್, ಇವಾಗ ಐತಲ್ಲ ಮತ್ತೊಂದು ಏನಾದ್ರು ಸಾಮಾನು ತೊಗೋಬೇಕು. ಆ ಸಾಮಾನು ಏನು ಸಾಮಾನು ತೊಗೋಬೇಕಂದ್ರೆ ತಿಳಿಯರಿಗೆ ಅದ, ತಲೆ ಓಡಿಸಿ ಸಾಮಾನು ತೊಗೊಂಡು ಅದನ್ನು ಸೇಲ್ ಮಾಡೋಣಂತ. ಬನ್ನಿ ಸಾಮಾನು ತೊಗೊಳೋಣ, ಈಗ ಕಟ್ ಮಾಡು ಗಾಯ್ಸ್. ಬನ್ನಿ ಗಾಯ್ಸ್, ಇವಾಗ ಐತಲ್ಲ ನಮಗೆ ಮೇನ್ ಚಾಕ್ಲೇಟ ಇಂಥವ್ರ ರೀತಿ ಟಾಸ್ಕ್ ಚಲೋ ಮಾಡೋವಂತ. ಯಾಕಪ್ಪ ಅಂದ್ರೆ ಅವೆಲ್ಲ ಹೆವಿ ಆಗತ್ತ, ವಜ್ಜಿ ಬೀಳಕತ್ತದ. ಈಗ 10 ರೂಪಾಯಿ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಬಂತ ಬ್ರೋ. ಇದಕ್ಕೆ ಎಷ್ಟು? 20 ಇದಕ್ಕೆ ಕ್ಯಾನ್ಸಲ್ ಗಾಯ್ಸ್. ಇವೆರಡೇ ಮಾರ್ಕೊ ತಿರ್ಗಾಡ ಬರ್ರಿ. ಈಗ ಫಸ್ಟ್ ಇವೆರಡು ಮಾರ್ಕೊಂಡು ಹಂಗಂದ್ರೆ ಮುಂದಕ್ಕೆ ಹೋಗಂತ ಅಲ್ಲಿ ಗಿಫ್ಟ್ ಸೆಂಟರ್ದಾಗ ಗಿಫ್ಟ್ ತೊಗೊಂಬಂತ. ಅದ್ರ ಸಲುವಾಗಿ ಐತಲ್ಲ ಇವು ಮಾರ್ಕೋತ ಹೋಗ್ಬರ್ರಿ ಗಾಯ್ಸ್. ಇವಾಗ ಒಂದಿಷ್ಟು ಚಿಪ್ಸ್ ಒಂದಿಷ್ಟು ತೊಗೋಬೇಕು. ಸೊ ಅದನ್ನು ತೋರಿಸ್ಬೇಕು ಈಗ. ಅಣ್ಣ ಈ ಚಿಪ್ಸ್ 20 ರೂಪಾಯಿ ಗಾಯ್ಸ್. ಇವು 10 ರೂಪಾಯಿ ಒಂದವ. ಅಣ್ಣದನ ನಮಗೆ 10 ರೂಪಾಯಿ ಒಂದಿದ್ದು 2 ಕೂಡಿ 10 ರೂಪಾಯಿ ತೊಗೊಳಕತ್ತಾರ ಅಣ್ಣ. 2 ಕೊಡ್ತೋದ್ರೇನು? 10 ರೂಪಾಯಿ ಆಫೀಸ್ ಕೊಡ್ರಿ ಗಾಯ್ಸ್. 5 ರೂಪಾಯಿ ಒಂದು ಬಿತ್ತು. ಇವಾಗ ನಾವಿದೆಲ್ಲ 20 ರೂಪಾಯಿ ಒಂದು ಮಾಡಿದ್ರೆ ಭಾಳ ಬೆಸ್ಟ್ ಆಗುತ್ತೆ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಮನೆ ಗಾಯ್ಸ್, ಇವಾಗ ಐತಲ್ಲ ಇವಿಷ್ಟು ಶೇರ್ ಮಾಡ್ಬೇಕು. ಹಾಯ್ ಬ್ರೋ, ಆರಾಮಿದಿರಲ್ಲ ಬ್ರೋ? ಒಂದು ಚಾಲೆಂಜ್ ತೊಗೊಂಡು ಯೂಟ್ಯೂಬ್ನಾಗ, ಅಂದರೆ 1 ರೂಪೀಸಿಂದ ನಾವು 1000 ರೂಪಾಯಿ ಕಂಪ್ಲೀಟ್ ಮಾಡ್ಬೇಕು 1 ತಾಸು ಒಳಗಡೆ. ಸೊ ಸೇಲ್ ಮಾಡೋದು ತೋತೀರಿ? ಥ್ಯಾಂಕ್ ಯು ಬ್ರೋ. ಬನ್ನಿ ಗಾಯ್ಸ್, ಹೋಗೋ ಬನ್ನಿ. ಸನಾತನ ಹಿಂದೂ ಮಹಾಗಣಪತಿ ಬ್ರೋ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಕತ್ತಿದ್ದೆ ನಾವು. ಸೊ 1 ರೂಪೀಸಿಂದ 1000 ರೂಪಾಯಿ ಕನ್ವರ್ಟ್ ಮಾಡ್ಬೇಕು 1 ತಾಸು ಒಳಗಡೆ. ಸೊ ಇದನ್ನು ಸೇಲ್ ಮಾಡಕತ್ತೀನಿ, ತೊಗೋತೀರಿ? 1 ರೂಪೀಸಿಂದ 1000 ರೂಪಾಯಿ ಕನ್ವರ್ಟ್ ಮಾಡಕತ್ತೀನಿ ನಾ 1 ತಾಸು ಒಳಗಡೆ. ಸೊ ಇದನ್ನೈತೆ ಸೇಲ್ ಮಾಡತ್ತೀನಿ, ತೊಗೋತೀರಿ? ಸೊ ಇದೈತಲ್ಲ 10 ರೂಪಾಯಿ ಅದ ಬರೋದು ಬಿಸ್ಕೆಟ. ಬಟ್ ನಾ ಇದನ್ನು 20 ರೂಪಾಯಿ ಸೇಲ್ ಮಾಡಕತ್ತೀನಿ, ತೊಗೋತೀರಿ? ಈಗ ಗಾಯ್ಸ್ ಒಂದಂತೂ ಸೇಲ್ ಆಯಿತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಬ್ರೋ. ಒಂದು ಯೂಟ್ಯೂಬ್ ಚಾನಲ್ ತೊಗೊಂಡಿನಿ. ಏನಪ್ಪ ಅಂದರೆ ಅಲ್ಲ ಸೇಲ್ ಮಾಡಕತ್ತೀನಿ. ಹಾಕೋದೇನ್ರಿ ಸ್ವಾಗತ ಕರೋ ಇದನ್ನ ನಾನು ಸೇಲ್ ಮಾಡಕತ್ತೀನಿ. 20 ರೂಪಾಯಿ ಮಾರತ್ತೀನಿ, ತೋತಿ. ನನ್ನ ಬಲ್ಲಿ 1 ರೂಪಾಯಿ ಇಲ್ಲ, ಚಸ್ಮಾ ಹಾಕೋತ ಹೇಳೋದಲ್ಲ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಬರೀ ಗಾಯ್ಸ್ ಬರೀ ಸೇಲ್ ಮಾಡ್ತಾರಂತ, ಬಟ್ ಸೇಲ್ ಮಾಡ್ಕೊಂಬರ ಬನ್ನಿ. ನಮಗೇನಾಗಿತ್ತು ಒಟ್ಟು ಸೇಲ್ ಆದ್ರೆ ಸಾಕು. ಬನ್ನಿ ಆಯ್ತಿಲ್ಲ ಬೈ ಶೇಲೆ ಹೆಂಗೈತು ನಂದು ಅವಾಜ. ಟ್ಯಾಂಕ್ ಚಿನ್ನ ಮನೆ ಗಾಯ್ಸ್, ಇವಾಗ ಐತಲ್ಲ ಒಂದಂತೂ ಸೇಲ್ ಮಾಡೋ, ಅಲ್ಲಿಂದ ಕರ್ಕೊಂಬಂದು ಇವಾಗ ಐತಲ್ಲ ನೆಕ್ಸ್ಟ್ ಪ್ರಾಡಕ್ಟ್ ಐತಲ್ಲ ತೊಗೊಂಡ್ಬಂದು. ನೆಕ್ಸ್ಟ್ ಪ್ರಾಡಕ್ಟ್ ಅಂದರೆ ಇವು ಕುರ್ಕುರಿ ಸೇಲ್ ಮಾಡೋಕೆ ಈಗ 5 ರೂಪಾಯಿ ಒಂದು ಕೊಟ್ರೆ, ಬಟ್ ನಾವು 10 ರೂಪಾಯಿ ಒಂದಲ್ಲ 20 ರೂಪಾಯಿ ಒಂದು ಮಾರಕ್ಕೆ ಟ್ರೈ ಮಾಡೋಮಂತ.
ಯಾಕಪ್ಪ ಅದ್ರ ಮೇಲೆ MRP 20 ಅದ ಎಲ್ಲ 10 ಅದ, ಅದ್ರ ಮೇಲೆ MRP 10 ರೂಪಾಯಿ ಅದ. ಅದಕ್ಕೆ 20 ರೂಪಾಯಿ ಮಾಡೋಕೆ ಟ್ರೈ ಮಾಡೋಣ. ಇವಾಗ ನಮ್ಮ ಹತ್ರ ಲಾಸ್ಟ್ ಉಳಿದಿದ್ದು 15 ನಿಮಿಷದ ಗೈಸ್. ಬನ್ನಿ ನೋಡಿ ಮತ್ತೆ 15 ನಿಮಿಷ ಒಳಗಡೆ ಏನೇನು ಟ್ರೈ ಆಗುತ್ತೆ, ಎಷ್ಟಾಗುತ್ತೋ ನೋಡಿ, ಮತ್ತೆ ಎಷ್ಟು ಅಮೌಂಟ್ ಆಗಿರುತ್ತೆ ಲಾಸ್ಟ್ ಏನಂತ ಹೇಳ್ತೀನಂತೆ. ಬನ್ನಿ ಹೋಗುವ. ಸೊ ಒಂದು ಏನಪ್ಪ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ತೊಗೊಂಡಿವಿ, ಈ ಕಡೆ ಸೈಡ್ ಮತ್ತು ಗಾಡಿ ಬರೋಂಗೋ. ಈಗ ಒಂದು ಯೂಟ್ಯೂಬ್ ಚಾನಲ್ ತೊಗೊಂಡಿವಿ. ಏನಪ್ಪ ಅಂದರೆ 1 ರೂಪೀಸಿಂದ ನಾವು 1000 ರೂಪಾಯಿ ಕನ್ವರ್ಟ್ ಮಾಡ್ಬೇಕು ಒಂದು ತಾಸು ಒಳಗಡೆ. ಸೊ ಇದನ್ನು ಸೇಲ್ ಮಾಡೋಕೆ ತೊಗೋತಿ ಇಲ್ಲ ಸರಿ ಬಾ. ಥ್ಯಾಂಕ್ ಯು ಬ್ರೋ. ನಿಂತು ಮಾತಾಡೋದು ದೊಡ್ಡದಾಗ್ತಿ ಇಲ್ಲಿ ಬಿಜಾಪುರದಾಗ, ನಿಂತು ಮಾತಾಡೋದು ಇಲ್ಲ. ಥ್ಯಾಂಕ್ ಯು ಬ್ರೋ. ಬಾರೋ ಅಣ್ಣ ಕರೆಗೂ ಗಾಯ್ಸ್. ಬನ್ನಿ ಗಾಯ್ಸ್, ಇಲ್ಲೊಂದಿಷ್ಟು ಅನ್ನಪ್ರಸಾದ ತಿನ್ನೋಂಬರಿ. ತಿರುಗಿ ಸಾಕು. ಅನ್ನಪ್ರಸಾದ, ಗಣಪತಿ ಅನ್ನಪ್ರಸಾದ ತಿನ್ನೋ. ಏ ಅಣ್ಣ, ಗಣಪತಿ ಅನ್ನಪ್ರಸಾದ ತಿನ್ನು. ಬರೀ ಸೇಲ್ ಮಾಡಕತ್ತೀನಿ ತೊಗೋತೀರಿ. ಅವರೇ ಫ್ರೀಯಾಗಿ ಕೊಟ್ಟಿರ್ತಾರೆ. ಇದು ಗಣಪತಿ ಅದ ತೊಗೋಲ್ಲ, ಜಸ್ಟ್ 20 ರೂಪೀಸ್, 20 ರೂಪಾಯಿ ಒಂದು. ಬನ್ನಿ ಫಸ್ಟ್ ಐತಲ್ಲ ನಾವು ಪ್ರಸಾದ ಮಾಡೋಣ ಬರೀ ಗಣಪತಿದು ಪ್ರಸಾದ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ತಿರುಗಿ ಸಾಕಾದ ನಮ್ಮ ಮನೆಗೆ ಗೈಸ್. ಅಲ್ಲಿಂದ ಈಗ ಅನ್ನ ಪ್ರಸಾದ ಮುಗಿಸೋಣಕ್ಕೆ ಗಣಪತಿ ನೋಡಕತ್ತಿ ನೋಡ್ರಿ. ಗಣಪತಿ ಲುಕ್ ನೋಡ್ರಿ ಯಾವ ಥರ ಅದು. ನೋಡಿ ಗೈಸ್, ಗಣಪತಿ ಲುಕ್ ನೋಡ್ರಿ ಅಲ್ಲಿ ಯಾವ ಥರ ಅದ. ಬಂಗಾರದೇ ಅದ ಅನ್ನೋದು ಗೊತ್ತಿಲ್ಲ ನಮಗೆ, ಬಟ್ ಏಕ್ ನಂಬರ್ ಅದ. ಬನ್ನಿ ಹೋಗುವ ಗೈಸ್, ಇವಾಗ ಹೋಗುವ. ಇದು ಚಿಪ್ಸ್ ಅಂತ ಒಂದು ವಾಜಿಬಿತ್ತು. ಯಾಕಪ್ಪ ಅಂದರೆ ತೊಗೊಂಡಿದ್ರೆ 10 ರೂಪೀಸ್, ಬಟ್ ಏನು ಮಾಡೋಕ್ಕಾಗಲ್ಲ, 20 ರೂಪೀಸ್ಗೆ ಮಾರಬೇಕು. ಹಾಯ್ ಸಿಸ್ಟರ್, ಆರಾಮಿದಿರಲ್ಲ? ಆರಾಮ್. ಥ್ಯಾಂಕ್ ಯು ಮಾ, ಹಿಂಗೆ ಸಪೋರ್ಟ್ ಮಾಡ್ತೀರಾ? ಥ್ಯಾಂಕ್ ಯು. ಬನ್ನಿ ಗಾಯ್ಸ್, ನಮ್ಮ ಗೌಡ ಫ್ಯಾಮಿಲಿಯವ್ರು ನೋಡಿ ಕಣ್ಣ ನೀರು ಇಡ್ಲಾಗತ್ರ ಖುಷಿ ಆಯ್ತೈತೆ ನನಗೆ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ನಿಮ್ಮ ಈ ಪ್ರೀತಿಗೆ ನಾವೆಂದು ಚಿರಋಣಿ. ಅದನ್ನು ಸೇಲ್ ಮಾಡೋದು ತೊಗೋದ್ರಿ 20 ರೂಪೀಸ್, ಒಂದಕ್ಕೆ 20 ರೂಪೀಸ್. ಬನ್ನಿ ಗಾಯ್ಸ್, ಇಲ್ಲೊಂದು ಸೇಲ್ ಆಯ್ತು ಮಾತಾ ಕುರ್ಕುರಿ ಅಂದರೆ 10 ರೂಪೀಸಾಗ ಅಣ್ಣ, ಬಟ್ ನಾನು 20 ರೂಪೀಸ್ ಮಾರತ್ತೀನಿ. ಯಾಕಪ್ಪ ನಾನು ಡಬಲ್ ಮಾರ್ಜಿನ್ ಮಾಡ್ಕೋಬೇಕಂತ ಹೇಳಿದ್ರೆ 1 ರೂಪೀಸಿಂದ 1000 ರೂಪಾಯಿ ಕನ್ವರ್ಟ್ ಮಾಡೋಕೆ ನಾ ಕ್ರೇಜಿನ್ಸ್ ಅಂತ 020 ಇವಾಗ ಗಾಯ್ಸ್. ಮತ್ತೊಂದು ಮಿಕ್ಕ ಸಿಕ್ತು. ಹಾಯ್ ಬ್ರೋ, ಬನ್ನಿ ಸೇಲ್ ಮಾಡಕತ್ತೀನಿ 20 ರೂಪಾಯಿಗೆ ತೋ ಗಾಯ್ಸ್. ಮತ್ತೊಂದು ಸೇಲ್ ಆಯಿತು. ಯಾಕಪ್ಪ ಅಂದ್ರೆ ಇವ ನಮ್ಮ ಕಾಲೇಜಿನ ಹುಲಿ ಅದನ್ನು 20 ರೂಪೀಸ್ ಒಟ್ಟು ಸೇಲ್ ಮಾಡೋದಿತ್ತು, ಸೇಲ್ ಮಾಡಿದೆ ಗಾಯ್ಸ್. ಇದೊಂದು ಗಾಯ್ಸ್ ಫೈನಲಿ ಕುರುಕುರಿ ಅಂತೂ ಸೇಲ್ ಆಯಿತು. ಇವಾಗ ಮನುಷ್ಯ ಸಮಾಧಾನ ಆಗತ್ತದ. ನೋಡೋಣ ಬನ್ನಿ, ಇನ್ನೊಂದು 3 ನಿಮಿಷ ಉಳಿದದ. ಏನೋ ಸೇಲ್ ಮಾಡೋಕೆ ಟ್ರೈ ಮಾಡೋಣಂತ ತೊಗೊಂಡು ಸೇಲ್ ಮಾಡೋಕೆ ತೋರಿಸು ಗಾಯ್ಸ್. ನೋಡಿ ಗಾಯ್ಸ್, ಪೇ ಅಂತೂ ಆಯಿತು ಗಾಯ್ಸ್. ಇವಾಗ ಟೈಮ್ ಜಸ್ಟ್ 1 ನಿಮಿಷ ಉಳಿದದ. ತಿರುಗಿ ನನಗಂತೂ ಇಷ್ಟು ಮಿಕ್ಕಿ ಹೋಗ್ಯದ. ಟೋಟಲ್ ಎಷ್ಟು ಅಮೌಂಟ್ ಆಗ್ಯಾವ ಅನ್ನೋದು ಅಲ್ಲಿ ಹೋಗಿ ಹೇಳ್ತೀನಂತೆ. ಬನ್ನಿ ಗಾಯ್ಸ್, ನಿಮ್ಗೆ ಒಂದು ತಗೊಳ್ಳಿ, ನೀವಂತ ಕುಂತು ಹೇಳ್ತೀನಂತೆ ನಿಮಗೆ. ಅದಕ್ಕೆ ಗಾಯ್ಸ್ ಲೆಟ್ಸ್ ಗೋ. ಇವಾಗ ಹೊಂಟಿನಿ ಇವಾಗ ಬಸ್ ಸ್ಟ್ಯಾಂಡ್ ಸೈಡ. ಯಾಕಪ್ಪ ಅಂದ್ರೆ ನನ್ನ ಬೈಕ್ ನಿಂತಿರೋದು ಅಲ್ಲೇ. ಇವಾಗ 1 ನಿಮಿಷದಾಗ ಏನು ತೊಗೊಂಡು ಏನು ಸೇಲ್ ಮಾಡೋಕ್ಕಂತೂ ಆಗಲ್ಲ. ಸೊ ಈ ಚಾಲೆಂಜ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್. ಮಧ್ಯಾಹ್ನ 1:40ರಿಂದ ತಿರುಗಾಡಕತ್ತವ. ನಾಯಿ ತಿರುಗಾಡಿ ಇವಾಗ ಐತಲ್ಲ 2:40 ಆಗ್ಯದ. ಆ್ಯಕ್ಚುಲಿ 2:40 ಮೇಲೆ ಆಯ್ತು. ಅಲ್ಲಿಂದ ನಡ್ಕೊತ ಬರೋದ್ರಾಗ ಸ್ವಲ್ಪ ಟೈಮ್ ಜಾಸ್ತಿನೇ ಆಯಿತು. ಗಾಂಧಿ ಚೌಕ್ನಿಗೆ ಎಂಡ್ ಆಯ್ತು ಗಾಯ್ಸ್ ನಮ್ಮ ಟೈಮಿಂಗ. ಸೊ ಇವತ್ತಿನ ದಿನ ನಾನು 1 ತಾಸು ಒಳಗಡೆ 1 ರೂಪೀಸಿಂದ ನಾನು ಎಲ್ಲಿವರೆಗೂ ಕನ್ವರ್ಟ್ ಮಾಡಿನಪ್ಪ ಅಂದರೆ 50, 100, 150, 170, 180 ನನ್ನ ಕೈಯಾಗ ಗಾಯ್ಸ್. ಆ್ಯಂಡ್ 110, 120 ರೂಪಾಯಿ ನಮ್ಮ ಕ್ಯಾಮ್ರಾಮನ್ನ ಅವನ ಅಕೌಂಟ್ದಾಗ ಅದಾವ, ಫೋನ್ಪೇದಾಗ ಅದಾವ. ಸೊ ನಾನು ಟೋಟಲಾಗಿ 1 ತಾಸು ಒಳಗಡೆ 1 ರೂಪಾಯಿಂದ 300 ರೂಪಾಯಿ ಅಷ್ಟೇ ಮಾಡೋಕ್ಕಾಗಿರೋದು. ಸೊ ಈ ಚಾಲೆಂಜನ್ನು ನಾನು ಸೋತಿದ್ದೀನಿ. ಎಸ್ ಗಾಯ್ಸ್, ಸಿಕ್ಕಾಪಟ್ಟೆ ಜನ ಅಂದರೆ ನಮ್ಮ ಬಿಜಾಪುರ ಸೈಡ್ ಹೆಂಗಾರ ಜನ 10 ರೂಪಾಯಿ ಅದ 20 ರೂಪಾಯಿ ಹೆಂಗೆ ತೊಗೊಳ್ಳೋಣ ಈ ಥರ ಜನ ಇರ್ತದೆ. ಬಟ್ ಯೂಟ್ಯೂಬ್ ಚಾಲೆಂಜ್ ಹಂಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆ್ಯಂಡ್ ಕ್ಯಾಮ್ರಾ ನೋಡಿಕೆ ಹಿಂದೆ ಮುಂದೆ ನೋಡ್ತಾರೆ. ಆ್ಯಂಡ್ ಬಸ್ ಸ್ಟ್ಯಾಂಡ್ ಒಳಗಡೆ ಕಾಲೇಜ್ ಹುಡುಗರು ಭಾಳ ಹೆಲ್ಪ್ ಆಯಿತು. ಕಾಲೇಜ್ ಹುಡುಗರು ಐತಲ್ಲ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ಲಾರ್ದೇ ಹೆಲ್ಪ್ ಮಾಡಿದ್ರು. ಸೊ ಅದಂತೂ ಚಾಲೆಂಜ್ ಕಂಪ್ಲೀಟ್ ಆಗಲಿಲ್ಲ. ಯಾಕಂದರೆ ಈ ಚಾನಲಿಂದ ಹಾರಿದೆ ನಾನು, ಅಂದರೆ ಸೋತೆ ನಾನು ಗಾಯ್ಸ್. ಓಕೆ ಗಾಯ್ಸ್, ಇವಾಗ ಐತಲ್ಲ ನೆಕ್ಸ್ಟ್ ಏನಪ್ಪ ಅಂದರೆ ನನ್ನ ಟಾರ್ಗೆಟ್ ಏನಪ್ಪ ಅಂದರೆ ಒಟ್ಟು 1000 ರೂಪಾಯಿ ಮಾಡ್ಬೇಕು ನಾನು. ನೆಕ್ಸ್ಟ್ ನಿಮ್ಗೆ ಏನಾದರೂ ಇದ್ರ ಪಾರ್ಟ್ 2 ಬೇಕಾಗಿತ್ತಂದರೆ ನೀವು 24 hours ನಾನು ಮಾಡ್ತೀನಿ. ಈಗ ಅಂದ್ರೆ 1 ತಾಸು ಒಳಗಡೆ ನಾನು ಬಿಜಾಪುರ ಒಳಗೆ ಆಗಲ್ಲ. 300 ರೂಪಾಯಿ ಆಗ್ಯದ ಟೋಟಲ 1 ತಾಸು ಒಳಗಡೆ. ಸೊ 24 hours ಒಳಗಡೆ 1 ರೂಪಾಯಿಂದ 1000 ರೂಪಾಯಿ ಆಗುತ್ತಾ ಅನ್ನೋದು ಒಂದು ಚಾಲೆಂಜ್ ಇರುತ್ತೆ. ಸೊ ಪಾರ್ಟ್ 2 ಬೇಕಾಗಿತ್ತಂದ್ರೆ ನಿಮಗೆ ಈ ವಿಡಿಯೋಕ್ಕೆ 500 ಜನ ಲೈಕ್ ಹೊಡ್ರಿ. 500 ಜನ ಲೈಕ್ ಟಾರ್ಗೆಟ್ ಇರ್ತದೆ. ಕಾಮೆಂಟ್ ಕೂಡ ಹಾಕಿರಿ. ಆದಷ್ಟು ಜನ ಎಷ್ಟು ಜನ ಕಮೆಂಟ್ ಹಾಕ್ತಾರೆ ಹಾಕಿರಿ. ಲೈಕ್ ಟಾರ್ಗೆಟ್ ಬಂದು 500 ಇರ್ತದೆ. 500 ಲೈಕ್ ಟಾರ್ಗೆಟ್ ಮಾಡಿದ್ರಿಂದ ನೆಕ್ಸ್ಟ್ ವಿಡಿಯೋ ಐತಲ್ಲ
ಪಾರ್ಟ್ 2 ಮಾಡುವಂಥ 24 hours ₹1 100 ನಾವು ಕಲೆಕ್ಟ್ ಮಾಡೋಕ್ಕಂದ್ರೆ ಎಕ್ಸ್ಟೆಂಡ್ ಮಾಡೋಕೆ ಕೂಡ್ಸೋಕೆ ಟ್ರೈ ಮಾಡುವಂಥ ಗೈಸ್. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಫುಲ್ ಮಿಕ್ಕ ನನಗೆ ಇವತ್ತಿನವರೆಗೂ ಎಷ್ಟು ತಿರುಗಾಡಿರಲಿಲ್ಲ, ಕಂಡಪಟ್ಟು ತಿರುಗಾಡೋದು, ಸಿಕ್ಕಾಪಟ್ಟೆ ತಿರುಗಾಡೋದು, ನಾಯಿ ತಿರುಗಾಡ್ದಂಗೆ. ಸೊ ಇವಾಗ ನನ್ನ ಹತ್ರ ಆಗಿರೋದು ಬರೀ ಜಸ್ಟ್ ₹300. ನೆಕ್ಸ್ಟ್ ನಿಮ್ಗೆ ಏನಾದರೂ ಚಾಲೆಂಜ್ ಬೇಕಾಯ್ತು ಇದ್ರ ಪಾರ್ಟ್ 2 ಬೇಕಾಯ್ತಂದ್ರೆ 500 ಜನ ಲೈಕ್ ಹೊಡಿರಿ ಗೈಸ್. ಅಲ್ಲ ಲೈಕ್ ಟಾರ್ಗೆಟ್ ಬಂದ್ಬಿಟ್ಟು 500 ಇರುತ್ತೆ. ಆದಷ್ಟು ಹೊಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇವತ್ತಿನ ಥಾಟ್ ಕೇಳ್ರಿ. ಇಂಥ ಹೈರಾಣ ಇದೀನಿ ಅಂದ್ರೆ ಥಾಟ್ ಹೇಳೋದು ಮಾತ್ರ ಮರೆಯಲ್ಲ. ಯಾಕಪ್ಪ ಅಂದ್ರೆ 75 days ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ್ ಆಗಿದ್ದು. ಸೊ ಬನ್ನಿ ಗೈಸ್, ಇವತ್ತಿನ ಥಾಟ್ ಕೇಳ್ರಿ. ಮನುಷ್ಯನಿಗೆ ದುಡ್ಡಿರಬೇಕು, ಇಲ್ಲ ಅಂದ್ರೆ ದುಡಿತಿರಬೇಕು, ಆಗಲೇ ಅವನಿಗೆ ಬೆಲೆ. ಇಲ್ಲದಿದ್ದರೆ 3 ಕಾಸಿನ ಬೆಲೆ ಇರೋದಿಲ್ಲ. ದುಡ್ಡಿಗೆ ದುಡಿಮೆಗೆ ಇರೋ ಬೆಲೆ ಮನುಷ್ಯನಿಗೆ ಇಲ್ಲ ಅಂತ ಹೇಳ್ತಾ. ಓಕೆ ಗೈಸ್, ಮತ್ತೆ ನಾಳೆ ನೋಡೋಣ. ಮತ್ತೆ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.